ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್, BMTC ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಈ ಟಾಪ್ 20 ವಿಡಿಯೋ ಸರಣಿಯನ್ನು ತಪ್ಪದೇ ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೋತ್ತರಗಳ ಸರಣಿಯಾಗಿದೆ ಸ್ನೇಹಿತರೆ. ಬನ್ನಿ ನಾವು ಈಗ ಮೊದಲನೇ ಪ್ರಶ್ನೆಯನ್ನು ಆರಂಭಿಸೋಣ. ಮೊದಲನೇ ಪ್ರಶ್ನೆ, ಸುವರ್ಣ ವಿಧಾನಸೌಧ ಯಾವ ಸ್ಥಳದಲ್ಲಿದೆ? ಇದಕ್ಕೆ ಸರಿಯಾದ ಆಯ್ಕೆಗಳನ್ನು ನೋಡೋಣ ಸ್ನೇಹಿತರೆ. ಆಯ್ಕೆ ಎ ಧಾರವಾಡ, ಆಯ್ಕೆ ಬಿ ಬೆಳಗಾವಿ, ಆಯ್ಕೆ ಸಿ ಬೆಂಗಳೂರು, ಆಯ್ಕೆ ಡಿ ಮೈಸೂರು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಬೆಳಗಾವಿಯಲ್ಲಿ ನಾವು ಸುವರ್ಣ ವಿಧಾನಸೌಧವನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಇಲ್ಲಿ ಯಾವ ದೇಶವನ್ನು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಎಂದು ಕೇಳಲಾಗಿದೆ ಸ್ನೇಹಿತರೆ. ಎರಡನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಬಾಂಗ್ಲಾದೇಶ, ಆಯ್ಕೆ ಬಿ ಭೂತಾನ್, ಆಯ್ಕೆ ಸಿ ತಜಿಕಿಸ್ತಾನ್, ಆಯ್ಕೆ ಡಿ ನೇಪಾಳ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ತಜಿಕಿಸ್ತಾನ್ ನಮ್ಮ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಆದರೆ ಇಲ್ಲಿ ಬಾಂಗ್ಲಾದೇಶ ನಮ್ಮ ದೇಶದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮೂರನೇ ಪ್ರಶ್ನೆ ಕಡೆಗೆ. ಸಹ್ಯಾದ್ರಿಯ ಇನ್ನೊಂದು ಹೆಸರು ಏನು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅರಾವಳಿ, ಆಯ್ಕೆ ಬಿ ಪಶ್ಚಿಮ ಘಟ್ಟ, ಆಯ್ಕೆ ಸಿ ಶಿವಾಲಿಕ್, ಆಯ್ಕೆ ಡಿ ಹಿಮಾದ್ರಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಪಶ್ಚಿಮ ಘಟ್ಟ. ಸಹ್ಯಾದ್ರಿಗೆ ಇನ್ನೊಂದು ಹೆಸರು ಪಶ್ಚಿಮ ಘಟ್ಟ. ಇಲ್ಲಿ ಹೆಚ್ಚು ನೀಲಗಿರಿ ಗಿಡಗಳನ್ನು ಕಾಣಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಕಡೆಗೆ. ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಕಾವೇರಿ ವನ್ಯಜೀವಿ ಅಭಯಾರಣ್ಯ, ಆಯ್ಕೆ ಬಿ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ, ಆಯ್ಕೆ ಸಿ ಭದ್ರಾ ವನ್ಯಜೀವಿ ಅಭಯಾರಣ್ಯ, ಆಯ್ಕೆ ಡಿ ಮಧುಮಲೆ ವನ್ಯಜೀವಿ ಅಭಯಾರಣ್ಯ. ನಾಲ್ಕನೇ ಪ್ರಶ್ನೆಯಲ್ಲಿ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಇದು ನಾವು ನಮ್ಮ ಕರ್ನಾಟಕದಲ್ಲಿ ಕಾಣಬಹುದು. ದಾಂಡೇಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಕಾಣಬಹುದು. ಭದ್ರಾ ವನ್ಯಜೀವಿ ಅಭಯಾರಣ್ಯ ಕೂಡ ನಮ್ಮ ಕರ್ನಾಟಕದಲ್ಲಿ ನಾವು ಕಾಣಬಹುದು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಧುಮಲೆ ವನ್ಯಜೀವಿ ಅಭಯಾರಣ್ಯ. ಇದು ನಾವು ನಮ್ಮ ಕರ್ನಾಟಕದಲ್ಲಿ ಕಾಣುವುದಿಲ್ಲ. ಬನ್ನಿ ಸ್ನೇಹಿತರೆ ಐದನೇ ಪ್ರಶ್ನೆ ಕಡೆಗೆ. ಬೆಳಕಿನ ವರ್ಷ ಎಂದರೇನು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸಮಯದ ಘಟಕ, ಆಯ್ಕೆ ಬಿ ವೇಗದ ಘಟಕ, ಆಯ್ಕೆ ಸಿ ಅಂತರದ ಘಟಕ, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಅಂತರದ ಘಟಕ. ಇದು ಬೆಳಕಿನ ವರ್ಷ. ಬನ್ನಿ ಸ್ನೇಹಿತರೆ ಆರನೇ ಪ್ರಶ್ನೆ ಕಡೆಗೆ. ಆರನೇ ಪ್ರಶ್ನೆ, ಈ ಕೆಳಗಿನ ಯಾವ ಪಟ್ಟಣವು ನದಿಯ ದಡದಲ್ಲಿಲ್ಲ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅಹಮದಾಬಾದ್, ಆಯ್ಕೆ ಬಿ ಮುಂಬೈ, ಆಯ್ಕೆ ಸಿ ಕಲ್ಕತ್ತಾ, ಆಯ್ಕೆ ಡಿ ಪಟ್ನಾ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಮುಂಬೈ. ಮುಂಬೈ ಯಾವುದೇ ನದಿಯ ದಡೆಯಲ್ಲಿಲ್ಲ. ಇದು ಹೆಚ್ಚಿಗೆ ಮುಂಬೈ ಪೂರ್ತಿಯಾಗಿ ಸಮುದ್ರದಿಂದ ಕೂಡಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಏಳನೇ ಪ್ರಶ್ನೆ ಕಡೆಗೆ. ಶ್ರವಣಬೆಳಗೊಳ ಪಟ್ಟಣವು ಕೆಳಗಿನ ಯಾವ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಹಿಂದೂಗಳು, ಆಯ್ಕೆ ಬಿ ಜೈನರು, ಆಯ್ಕೆ ಸಿ ಸಿಖ್ಖರು, ಆಯ್ಕೆ ಡಿ ಮುಸ್ಲಿಮರು. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಜೈನರು. ಶ್ರವಣಬೆಳಗೊಳ ಪಟ್ಟಣವು ಜೈನರಿಗೆ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ. ಬನ್ನಿ ಸ್ನೇಹಿತರೆ ಎಂಟನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನ ಯಾವ ನದಿಯು ಭಾರತದಲ್ಲಿ ಹುಟ್ಟುವುದಿಲ್ಲ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಗಂಗಾ, ಆಯ್ಕೆ ಬಿ ಯಮುನಾ, ಆಯ್ಕೆ ಸಿ ಕೋಸಿ, ಆಯ್ಕೆ ಡಿ ಸಿಂಧು. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಸಿಂಧು. ಇದು ನಮ್ಮ ಭಾರತದಲ್ಲಿ ಹುಟ್ಟುವುದಿಲ್ಲ. ಬನ್ನಿ ಸ್ನೇಹಿತರೆ ಒಂಬತ್ತನೇ ಪ್ರಶ್ನೆ ಕಡೆಗೆ. ದಾಲ್ ಸರೋವರ ಅಥವಾ ಲೇಕ್ ಎಲ್ಲಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಜೈಪುರ್, ಆಯ್ಕೆ ಬಿ ಶಿಮ್ಲಾ, ಆಯ್ಕೆ ಸಿ ಶ್ರೀನಗರ, ಆಯ್ಕೆ ಡಿ ಕಾಶ್ಮೀರ. ದಾಲ್ ಸರೋವರ ನಾವು ಇದಕ್ಕೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀನಗರ. ಆಯ್ಕೆ ಸಿ ದಾಲ್ ಸರೋವರ ನಾವು ಶ್ರೀನಗರದಲ್ಲಿ ಕಾಣಬಹುದು. ಬನ್ನಿ ಸ್ನೇಹಿತರೆ ಹತ್ತನೆಯ ಪ್ರಶ್ನೆ ಕಡೆಗೆ. ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಪೆಸಿಫಿಕ್, ಆಯ್ಕೆ ಬಿ ಇಂಡಿಯನ್, ಆಯ್ಕೆ ಸಿ ಅಟ್ಲಾಂಟಿಕ್, ಆಯ್ಕೆ ಡಿ ಉತ್ತರ ಅಥವಾ ನಾರ್ದರ್ನ್. ಇದಕ್ಕೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಪೆಸಿಫಿಕ್ ಸಾಗರವು ವಿಶ್ವದ ಅತಿ ದೊಡ್ಡ ಸಾಗರವಾಗಿದೆ. ಬನ್ನಿ ಸ್ನೇಹಿತರೆ ಹನ್ನೊಂದನೆಯ ಪ್ರಶ್ನೆ ಕಡೆಗೆ. ಬ್ರಿಟಿಷರ ವಿರುದ್ಧ ಯಾವ ಭಾರತೀಯ ಬೃಹತ್ ಆಂದೋಲನವು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ದಾಂಡಿ ಮಾರ್ಚ್ನಿಂದ ಪ್ರಾರಂಭವಾಯಿತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಖಿಲಾಫತ್ ಚಳವಳಿ, ಆಯ್ಕೆ ಬಿ ಅಸಹಕಾರ ಚಳವಳಿ, ಆಯ್ಕೆ ಸಿ ಭಾರತ ಬಿಟ್ಟು ತೊಲಗಿರಿ ಚಳವಳಿ, ಆಯ್ಕೆ ಡಿ ಕಾನೂನು ಅಸಹಕಾರ ಚಳವಳಿ. ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಕಾನೂನು ಅಸಹಕಾರ ಚಳವಳಿ. ಇದು ಬ್ರಿಟಿಷರ ವಿರುದ್ಧ ಮಹಾತ್ಮ ಗಾಂಧೀಜಿಯ ನೇತೃತ್ವದಲ್ಲಿ ದಾಂಡಿ ಮಾರ್ಚ್ನಿಂದ ಪ್ರಾರಂಭವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಹನ್ನೆರಡನೇ ಪ್ರಶ್ನೆ ಕಡೆಗೆ. ಹನ್ನೆರಡನೆಯ ಪ್ರಶ್ನೆ, ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರಿಸಲಾಯಿತು? ಇದಕ್ಕೆ ಆಯ್ಕೆಗಳು: 1910, 1900, ಆಯ್ಕೆ ಬಿ 1911, ಆಯ್ಕೆ ಸಿ 1912, ಆಯ್ಕೆ ಡಿ 1913. ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ 1911ರಲ್ಲಿ ಭಾರತದ ರಾಜಧಾನಿ ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು. ಬನ್ನಿ ಸ್ನೇಹಿತರೆ ಹದಿಮೂರನೇ ಪ್ರಶ್ನೆ ಕಡೆಗೆ. ಹದಿಮೂರನೇ ಪ್ರಶ್ನೆ, ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಡೆಯಲ್ಲಿವೆ?
13ನೇ ಪ್ರಶ್ನೆಗೆ ಆಯ್ಕೆ ಎ ಮಲಪ್ರಭಾ ನದಿ, ಆಯ್ಕೆ ಬಿ ತುಂಗಭದ್ರಾ ನದಿ, ಆಯ್ಕೆ ಸಿ ಕಾವೇರಿ ನದಿ, ಆಯ್ಕೆ ಡಿ ಕಬಿನಿ ನದಿ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ತುಂಗಭದ್ರಾ ನದಿಯ ದಡೆಯಲ್ಲಿ ನಾವು ಹಂಪಿನ ಪ್ರಾಚೀನ ಅವಶೇಷಗಳನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ಬುದ್ಧರ, ಹಿಂದೂಗಳ ಮತ್ತು ಜೈನರ ಬಂಡೆಗಳನ್ನು ಕತ್ತರಿಸಿ ಮಾಡಿದ ಗುಹೆಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಒಟ್ಟಿಗೆ ಇವೆ ಸ್ನೇಹಿತರೆ? 14ನೇ ಪ್ರಶ್ನೆಗೆ ಆಯ್ಕೆಗಳು ಆಯ್ಕೆ ಎ ಅಜಂತ, ಆಯ್ಕೆ ಬಿ ಎಲ್ಲೋರ, ಆಯ್ಕೆ ಸಿ ಎಡಕಲ್, ಆಯ್ಕೆ ಡಿ ಕಾರ್ಲೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಅಜಂತ ಗುಹೆಗಳು. ಬುದ್ಧರ, ಹಿಂದೂಗಳು ಮತ್ತು ಜೈನರ ಬಂಡೆಗಳು ಕತ್ತರಿಸಿ ಮಾಡಿದ ಗುಹೆಗಳು ನಾವು ಅಜಂತಾದಲ್ಲಿ ಕಾಣಬಹುದು. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. ಭಾರತದ ಕಾಂಗ್ರೆಸ್ಸಿನ ಮಾಧ್ಯಮ ಸೌಮ್ಯ ಬಣವು ಬ್ರಿಟಿಷರೊಂದಿಗೆ ವ್ಯವಹರಿಸಲು 3Pಯನ್ನು ನಂಬುತ್ತದೆ. ಇದು 3Pನ ಸಂಕ್ಷೇಪಣ ರೂಪ. ಇಲ್ಲಿ 15ನೇ ಪ್ರಶ್ನೆಯಲ್ಲಿ 3Pನ ವಿಸ್ತೃತ ರೂಪ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಪ್ರೇಯರ್, ಪೆಟಿಷನ್ ಮತ್ತು ಪವರ್, ಆಯ್ಕೆ ಬಿ ಪ್ರೇಯರ್, ಪೆಟಿಷನ್ ಮತ್ತು ಪೇಷನ್ಸ್, ಆಯ್ಕೆ ಸಿ ಪ್ರೇಯರ್, ಪೆಟಿಷನ್ ಮತ್ತು ಪ್ರೊಟೆಸ್ಟ್, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಪ್ರೇಯರ್, ಪೆಟಿಷನ್ ಮತ್ತು ಪ್ರೊಟೆಸ್ಟ್. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನವನ್ನು ಯಾರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಹೋಮ್, ಆಯ್ಕೆ ಬಿ ಜೆ.ಬಿ. ಕೃಪಲಾನಿ, ಆಯ್ಕೆ ಸಿ ಬದ್ರುದ್ದೀನ್ ತಯ್ಯಬ್, ಆಯ್ಕೆ ಡಿ ಡಬ್ಲ್ಯೂ.ಸಿ. ಬ್ಯಾನರ್ಜಿ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಡಬ್ಲ್ಯೂ.ಸಿ. ಬ್ಯಾನರ್ಜಿ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರು ವಹಿಸಿದ್ದರು. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಮೊಘಲ ಸಿಂಹಾಸನದ ಉತ್ತರಾಧಿಕಾರಿ ದಾರಾ ಶಿಕೋಹ ಅವರನ್ನು ಯಾರು ಸೋಲಿಸಿದರು? 17ನೇ ಪ್ರಶ್ನೆಗೆ ಆಯ್ಕೆಗಳು ಆಯ್ಕೆ ಔರಂಗಜೇಬ್, ಆಯ್ಕೆ ಬಿ ಶಹಜಹಾನ್, ಆಯ್ಕೆ ಸಿ ಜಹಾಂಗೀರ್, ಆಯ್ಕೆ ಡಿ ಅಕ್ಬರ್. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಔರಂಗಜೇಬ್ ಇವರು ದಾರಾ ಶಿಕೋಹ ಅವರನ್ನು ಸೋಲಿಸಿದರು. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಪ್ರಾಚೀನ ಭಾರತದ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳು ಎಷ್ಟು ಸಂಖ್ಯೆಗಳಾಗಿವೆ? ಎಷ್ಟು ಸಂಖ್ಯೆಯಲ್ಲಿವೆ? 18ನೇ ಪ್ರಶ್ನೆಗೆ ಆಯ್ಕೆಗಳು ಆಯ್ಕೆ 15, ಆಯ್ಕೆ ಬಿ 17, ಆಯ್ಕೆ ಸಿ 16, ಆಯ್ಕೆ ಡಿ 18. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ 16. ಪ್ರಾಚೀನ ಭಾರತದಲ್ಲಿ 16 ಮಹಾಜನಪದಗಳು ಅಸ್ತಿತ್ವದಲ್ಲಿವೆ. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ವಿಜಯನಗರ ಯಾವ ದೊರೆಯು ಗಜಬೇಟೆಗಾರ ಎಲಿಫೆಂಟ್ ಹಂಟರ್ ಎಂಬ ಬಿರುದನ್ನು ಸ್ವೀಕರಿಸಿದರು? ಇದಕ್ಕೆ ಆಯ್ಕೆಗಳು ಆಯ್ಕೆ ಹರಿಹರ, ಆಯ್ಕೆ ಬಿ ದೇವರಾಯ I, ಆಯ್ಕೆ ಸಿ ಬುಕ್ಕ, ಆಯ್ಕೆ ಡಿ 2ನೇ ದೇವರಾಯ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ದೇವರಾಯ I ದೇವರಾಯ ಗಜಬೇಟೆಗಾರ ಅಥವಾ ಎಲಿಫೆಂಟ್ ಹಂಟರ್ ಎಂಬ ಬಿರುದನ್ನು ಸ್ವೀಕರಿಸಿದರು. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ ಕಡೆಗೆ. ಬಹುಮನಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಆಯ್ಕೆಗಳು ಆಯ್ಕೆ ಅಲಾವುದ್ದೀನ್ ಬಹುಮನಿ ಶಾ, ಆಯ್ಕೆ ಬಿ ದೌಡ್ ಶಾ, ಆಯ್ಕೆ ಸಿ ಅಲಾವುದ್ದೀನ್ ಮುಜಾಹಿದ್ ಶಾ, ಆಯ್ಕೆ ಡಿ ಮುಹಮ್ಮದ್ ಶಾ. 20ನೇ ಪ್ರಶ್ನೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ. ಬಹುಮನಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಆಯ್ಕೆ ಎ ಅಲಾವುದ್ದೀನ್ ಬಹುಮನಿ ಶಾ, ಆಯ್ಕೆ ಬಿ ದೌಡ್ ಶಾ, ಆಯ್ಕೆ ಸಿ ಅಲಾವುದ್ದೀನ್ ಮುಜಾಹಿದ್ ಶಾ, ಆಯ್ಕೆ ಡಿ 1ನೇ ಮುಹಮ್ಮದ್ ಶಾ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಎಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಇದು ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.